ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊತೀನಿ. ಈ ವಿಡಿಯೋ ಬಂದು 2ನೇ ಆಷಾಢ ಶುಕ್ರವಾರದ ವಿಡಿಯೋ ಆಗಿರುತ್ತೆ ಸ್ನೇಹಿತರೆ. ಈ ಗುರುವಾರ ನಾನು ಏನಿದ್ರು ದೇವ್ರ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತಾ ಇದ್ದೆ. ಯಾಕಂದರೆ ಬೆಳಗ್ಗೆನೇ ಎದ್ದೇಳ್ತೀನಲ್ಲ, 3 ಗಂಟೆ ಕೆಲ್ಸಕ್ಕೆ ಹೋಗಬೇಕು, 5:15ಗೆ ನಾನು ಮನೆ ಬಿಡಬೇಕಾಗುತ್ತೆ. ಆ ಟೈಮಲ್ಲಿ ನನಗೇನು ಮಾಡ್ಕೊಳಕ್ಕಾಗಲ್ಲ. ಎಷ್ಟು ಬೇಗ ಇದ್ರೂ ನನಗೆ ಕೆಲಸನೇ ಟೈಮೇ ಸಾಕಾಗಲ್ಲ ಕೆಲಸ ಮಾಡೋಕ್ಕೆ. ಆವತ್ತು ಸ್ವಲ್ಪ ಕೆಲಸ ಜಾಗದಲ್ಲಿ ಸ್ವಲ್ಪ ಬ್ರೀಫಿಂಗು ಮಾಡಿ ಲೇಟಾಗಿಬಿಟ್ರು. ನನ್ನ ಮನೆಗೆ ಬರೋಷ್ಟರಲ್ಲಿ ಒಂದು 6:30 7 ಗಂಟೆ ಆಗಿಬಿಡ್ತು. ಅಷ್ಟೊತ್ತಲ್ಲಿ ಬಸ್ಸಲ್ಲಿ ಬಂದು ಸ್ವಲ್ಪ ಸುಸ್ತಾದಂಗೆ ಆಯಿತು. ದೇವ್ರ ಪಾತ್ರೆ ಎಲ್ಲ ಏನು ಜಾಸ್ತಿ ಕ್ಲೀನಾಗಿ ಮಾಡೋಕ್ಕಾಗಿಲ್ಲ. ದೇವ್ರ ಮನೆಯೂ ಕ್ಲೀನ್ ಮಾಡೋಕ್ಕಾಗಿಲ್ಲ. ನನಗೆ ಯಾವುದು ಬೇಕೋ ಶುಕ್ರವಾರ ಮಾಡೋದಕ್ಕೆ ಅಷ್ಟು ವಿಗ್ರಹಗಳನ್ನು ಮಾತ್ರ ತಗೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಆಷಾಢ ಶುಕ್ರವಾರ ಮಾಡೋಕ್ಕೆ ದೇವ್ರ ಮನೆಯದು ಪೌರ್ಣಮಿಗೆ ಮಾಡಿಕೊಂಡ್ರೆ ಆಯಿತು ಅಂತ ಹೇಳಿ ಅಷ್ಟು ವಿಗ್ರಹಗಳು ಬೇಕು, ಅದನ್ನು ಮಾತ್ರ ತೊಳ್ಕೊಂಡು ನಾನು ಪೂಜೆ ಮಾಡಿಕೊಂಡಿದ್ದೆ ಸ್ನೇಹಿತರೆ. ಇದು ತುಳಸಿ ಬಂದು ನನಗೆ ರಾಘವೇಂದ್ರ ಮಠದಲ್ಲಿ ಕೊಟ್ಟಿದ್ದರು. ಅದ್ರ ಬೀಜದಿಂದ ಹಾಕಿರೋದು ತುಳಸಿ ಇದು. ಅದು ಹಳೇದು ಒಣಗೋಯ್ತು. ಅದರಿಂದ ಬಂದು ಬೀಜದಲ್ಲಿ ಹಾಕಿದ್ದು ಅದರಿಂದನೇ ಬಂದಿರೋದ್ರಿಂದ ನಾನು ಇದನ್ನು ರಾಯನ ಮಠದ ತುಳಸಿ ಅಂತಲೇ ನಾನು ಅನ್ಕೋತೀನಿ. ತುಳಸಿ ಗಿಡಗಳಂತೂ ತುಂಬ ಬರ್ತಾಯಿದೆ ಸ್ನೇಹಿತರೆ. ಅದು ಬೀಜ ಉದ್ರಿ ತುಂಬ ಚೆನ್ನಾಗಿ ಗಿಡಗಳು ತುಂಬಾ ಬಿಟ್ಟಿತ್ತು. ಮನೆ ಹತ್ರ ಇರೋ ಅಕ್ಕಪಕ್ಕದವ್ರಿಗೆಲ್ಲನೂ ನಾನು ತುಳಸಿ ಗಿಡ ಕೊಟ್ಟಿದ್ದೀನಿ. ಅದು ರಾಯರ ಮಠದಿಂದ ಬಂದಿರೋದ್ರಿಂದ ಆ ತುಳಸಿ ಹೋದ್ರೂ ಇನ್ನೊಂದು ಅದೇ ತುಳಸಿ ಅದೇ ಹೆಸ್ರು ಇರ್ತೈತೆ. ತುಂಬ ಚೆನ್ನಾಗಿ ತುಂಬ ಜಾಸ್ತಿನೇ ಬಿಡ್ತೈತೆ ನನಗದು ತುಳಸಿ ಗಿಡ. ಬೀಜಗಳು ಅದೆಲ್ಲ ಒಣಗಿದ ತಕ್ಷಣವೇ ನಾನು ತೆಗೆದು ಅದನ್ನು ಪಾಟಲ್ಲಿ ಹಾಕಿ ಅದು ಮಡಗ್ತೀನಿ. ಮತ್ತು ಅದು ಕಡ್ಡಿ, ಬೀಜದ್ದು ಕಡ್ಡಿ ಬರುತ್ತಲ್ವ, ಅದು ಏನಾದ್ರೂ ಬತ್ತಿ ನಾನು ಸ್ವಲ್ಪ ಹಿಂದೆ ಮುಂದೆ ಮಾಡ್ಕೊಳ್ಳೋಕ್ಕೋಸ್ಕರ ಅದನ್ನು ನಾನು ಯೂಸ್ ಮಾಡ್ತೀನಿ ಸ್ನೇಹಿತರೆ. ಇದು ನೋಡಿ ನಮ್ಮ ಮನೆ 2ನೇ ಶುಕ್ರವಾರದ ಆಷಾಢ ಶುಕ್ರವಾರದ ಪೂಜೆ ಆಗಿರ್ತೈತೆ. ಯಾಕಂದರೆ ಹೂವು ತೊಗೊಂಡು ಬರೋಕ್ಕಾಗಿಲ್ಲ, ಅವತ್ತು ಲೇಟಾಗಿ ಬಿಟ್ಟರು ಕೆಲಸದಿಂದ. ನಮ್ಮ ಮನೆ ಹತ್ರವೇ ಇತ್ತು ಒಂದು ದಾಸವಾಳ ಮತ್ತು ತುಳಸಿ, ಸ್ವಲ್ಪ 1-2 ಕನಕಾಂಬರ ಅದೆಲ್ಲ ಇತ್ತು. ಅದನ್ನೇ ಕಿತ್ತು ಇಟ್ಟು ಪೂಜೆ ಮಾಡಿದೆ. ಯಾಕೆ ಕಟ್ಟೋಕ್ಕೆ ನನಗೆ ಟೈಮ್ ಸಿಗೋಲ್ಲ, ಮತ್ತು ಬೆಳಗ್ಗೆನೇ ಬೇಗ ಕೆಲಸಕ್ಕೆ ಎದ್ದೋಗಬೇಕು. ಟೈಮು ಹೋಗೋಕ್ಕೂ ಆಗಿಲ್ಲ, ಹೂವು ತೊಗೊಂಡು ಬರೋಕ್ಕೂ ಆಗಿಲ್ಲ. ಮತ್ತು ನೈವೇದ್ಯಕ್ಕೆ ಸ್ವಲ್ಪ ಕಲ್ಸಕ್ಕರೆ, ಸ್ವಲ್ಪ ಬಾದಾಮಿ ಇದನ್ನೆಲ್ಲನೂ ಖರ್ಜೂರ ಎಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ. ಇದು ಅಕ್ಕಿ ಬಂದು ನಾನು ಹೋದ ವಾರ ಇಟ್ಟಿಲ್ಲ, ಈ ವಾರ ಇಟ್ಟಿದ್ದೀನಿ. ಇದು ಇಟ್ಟು ಪೂಜೆ ಮಾಡಿ ಅದ್ರ ಮೇಲೆ ₹1 ಕಾಯಿನಿಟ್ಟು ಪೂಜೆ ಮಾಡಿದ್ದೀನಿ. ಈ ಅಕ್ಕಿನ ನಾನು ಬೆಳಗ್ಗೆ ಎದ್ದು ಅದನ್ನು ಮನೆಗೆ ಅಡುಗೆ ಮಾಡೋಕ್ಕೆ ಉಪಯೋಗಿಸ್ಕೋತೀನಿ ಸ್ನೇಹಿತರೆ. ಆಷಾಢ ಶುಕ್ರವಾರ ಈ ಥರ ನಾನು ಮಾಡ್ತಾಯಿದ್ದೀನಿ. ತುಂಬಾ ಖುಷಿ ಆಗುತ್ತೆ ಈ ತುಳಸಿ ಗಿಡ ನೋಡ್ತಾ ಇದೆ ಸ್ನೇಹಿತರೆ. ನನಗೆ ಈ ತುಳಸಿ ಗಿಡ ನೋಡಿದಾಗೆಲ್ಲ ರಾಯರ ಮಠದಿಂದ ತಂದಿರೋದು ಒಂದು ಅನುಭವ ನನಗೆ. ಯಾಕಂದರೆ ಇದು ವಿಡಿಯೋ ನಾನು ಆಗಲೇ ಹಾಕಿದ್ದೀನಿ. ರಾಯರ ಮಠದಿಂದ ತುಳಸಿ ತೊಗೊಂಡು ಬಂದಿದ್ದು ಮತ್ತು ನೆಟ್ಟಿದ್ದು ಎಲ್ಲ ಆಲ್ರೆಡಿ ನಾನು ವಿಡಿಯೋ ಹಾಕಿದ್ದೀನಿ. ನಾನು ಹಳೆ ವಿಡಿಯೋಗಳು ನೋಡಿದ್ರೆ ಅದರಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ. ಮತ್ತು ಶುಕ್ರವಾರ ಬೆಳಗ್ಗೆನೇ ಎದ್ದು 3 ಗಂಟೆ 3:30 ಆ ಥರ ಒಳಗಡೆ ಎದ್ದಿದ್ದೀನಿ. ಎದ್ದು ಪೂಜೆ ಎಲ್ಲ ಮಾಡಿ ನಾನು ಹೋಗೋಷ್ಟರಲ್ಲಿ 5:15ಗೆ ನಾನು ಬಸ್ ಸ್ಟಾಪಲ್ಲಿ ನಿಂತ್ಕೋಬೇಕು ಸ್ನೇಹಿತರೆ. ನೋಡಿ ಈ ಥರ ನಾನು ಆಷಾಢ ಶುಕ್ರವಾರ ಸಿಂಪಲ್ಲಾಗಿ ನಾನು ಪೂಜೆ ಮಾಡ್ಕೊಂಡಿದ್ದೀನಿ. ಇದು ನಾನು ಪೂಜೆ ಮಾಡಿದಾಗ 5 ಗಂಟೆ ಸ್ನೇಹಿತರೆ, ಬೆಳಗಿನ ಜಾವ 5 ಗಂಟೆ. ಬೆಳಗ್ಗೆ ಬೇಗನೆ ನಾನು ಮನೆ ಬಿಡೋದ್ರಿಂದ ನನ್ನ ಕೈಲೇ ಎಷ್ಟಾಯ್ತೈತೋ, ಎಷ್ಟು ಕಡಿಮೆ ಟೈಮಲ್ಲಿ ಅಷ್ಟು ಮಾಡಿಕೊಂಡು ನಾನು ಪೂಜೆ ಮಾಡಿದ್ದೀನಿ. ಈಗ ದೇವ್ರ ಮನೆ ಪೌರ್ಣಮಿ ದಿನವೇ ನಾನು ದೇವ್ರ ಮನೆ ನಾಳೆ ಅನ್ನಂಗೆ, ಪೌರ್ಣಮಿ ನಾಳೆ ಅನ್ನಂಗೆ ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕು. ಇದು ನೋಡಿ ಸ್ನೇಹಿತರೆ, ಇದು ನಮ್ಮ ತುಳಸಿಯಿಂದ ಸಿಕ್ತಂಥ ತುಳಸಿ ಬೀಜ. ಇದೇ ಏನು ಮಾಡ್ತೀನಿ, ಸ್ವಲ್ಪ ದೇವ್ರಿಗೆ ಇಟ್ಬಿಟ್ಟು ಮತ್ತು ಅದನ್ನು ತೆಗೆದು ಅದು ಬೀಜ ಎಲ್ಲ ಪಾಟಲ್ಲಿ ಹಾಕ್ಬಿಟ್ಟು ಮತ್ತು ಅದು ಕಡ್ಡಿಗಳನ್ನೆಲ್ಲ ಒಂದು ಕವರ್ಗೆ ಹಾಕಿ ಇಟ್ಕೊಂಡಿರ್ತೀನಿ. ಈ ಸಾಂಬ್ರಾಣಿ ಹೊಗೆ ಏನಾದ್ರೂ ಕೊಟ್ಟಾಗ ಇದು ಸ್ವಲ್ಪ ಬೀಜ ಮತ್ತು ಅದು ಕಡ್ಡಿ ಹಾಕಿನೇ ಸಾಂಬ್ರಾಣಿ ಹೊಗೆ ಕೊಡ್ತೀನಿ. ಯಾಕಂದರೆ ಇದು ಮನೆಗೆ ಏನಾದ್ರೂ ಕೆಟ್ಟದಿದ್ದರೆ ಮನೆಯಲ್ಲಿ ಓಡಿಸ್ತೈತೆ ಮತ್ತು ಲಕ್ಷ್ಮಿ ಆಕರ್ಷಣೆ ಮಾಡುತ್ತೆ ಅಂತ ಹೇಳ್ತಾರೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ.